ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ಉಳಿದಿರುವಂತಹ ನಿಮ್ಮ ಸೆಕೆಂಡ್ PUC 2-3 ತಿಂಗಳಲ್ಲಿ ಯಾವ ರೀತಿ ಓದಿ ನೀವು ಒಬ್ಬ ಟಾಪರ್ ಆಗಬಹುದು, ಯಾವ ರೀತಿ ನೀವು ನಿಮ್ಮ ಜೀವನದ ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಈ 2 ತಿಂಗಳಲ್ಲಿ ಮಾಡಬಹುದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಅಂಡ್ ಮೊದಲು ಒಂದ್ಸಲ ಕ್ವಿಕ್ ಆಗಿ ಒಂದು ಕೆಲವೊಂದು ಸೆಕೆಂಡ್ಗಳನ್ನ ತಗೊಂಡು ಥಿಂಕ್ ಮಾಡಿ, ರಿಫ್ಲೆಕ್ಟ್ ಮಾಡಿ, ನಿಮ್ಮ ಸೆಕೆಂಡ್ PUC ಅಲ್ಲಿ ಈಗಾಗಲೇ ಹೋಗಿರುವಂತಹ 7 ತಿಂಗಳವನ್ನ ನೀವು ಯಾವ ರೀತಿ ಸ್ಪೆಂಡ್ ಮಾಡಿದೀರಾ. ತುಂಬಾ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳನ್ನ ನೋಡಿದೀರಾ, ತುಂಬಾ ಟೈಮ್ ಸೋಷಿಯಲ್ ಮೀಡಿಯಾದ ಮೇಲೆ ಸ್ಪೆಂಡ್ ಮಾಡಿದೀರಾ. IPL ಬಂತು, IPL ನೋಡಿದ್ರಿ, ಖುಷಿ ಪಟ್ರಿ, ದುಃಖ ಆಯಿತು, ಯಾರೋ ಸೋತ್ರು, ಯಾರೋ ಗೆದ್ರು, ನಿಮ್ಗೆ ಎಲ್ಲಾ ಫೀಲಿಂಗ್ಸ್ ಗಳಾದವು. ಇನ್ನ ಕ್ರಿಕೆಟ್ ಅನ್ನ ನೋಡಿದ್ರಿ, ಯಾರೋ ಸೆಂಚುರಿ ಹೊಡೆದ್ರು, ನೀವು ಸೆಲೆಬ್ರೇಟ್ ಮಾಡಿದ್ರಿ. ಅಂಡ್ ಈಗ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅನ್ನಿಸ್ತಾ ಇದೆಯಾ? ಎಸ್, ನಾನು IPL ನೋಡಿದೀನಿ ಅನ್ನುವಂತಹ ಖುಷಿ ಬರ್ತಾ ಇದೆಯಾ ಲೈಫ್ ನಲ್ಲಿ? ಎಸ್, ನಾನು ಇನ್ಸ್ಟಾಗ್ರಾಮ್ ನಲ್ಲಿ ತಾಸುಗಟ್ಲೆ ಕುತ್ಕೊಂಡು ರೀಲ್ಸ್ ಗಳನ್ನ ನೋಡಿದ್ದೀನಿ, ಟೈಮ್ ವೇಸ್ಟ್ ಮಾಡಿದ್ದೀನಿ, ಅದರಿಂದ ನಿಮ್ಗೆ ಖುಷಿ ಆಗ್ತಾ ಇದೆಯಾ? ಜೀವನದಲ್ಲಿ ಏನಾದ್ರೂ ಸಾಧಿಸಿದ್ದೀನಿ ಅನ್ನುವಂತಹ ಒಂದು ಭಾವನೆ ಬರ್ತಾ ಇದೆಯಾ? ಅಂಡ್ ನೀವು ಇಡೀ ಜೀವನ ಅವ್ರ ಸೆಂಚುರಿ ಹೊಡೆದ್ರು, ಅವ್ರ ಮೂವಿ ಹಿಟ್ ಆಯ್ತು, ಅದರದೇ ಸ್ಟೇಟಸ್ ಇಟ್ಕೊಂಡು ಅವ್ರ ಬಗ್ಗೆನೇ ಮಾತಾಡ್ಕೊಂಡು ಅವ್ರಿಗೇನೆ ಕಂಗ್ರಾಚುಲೇಷನ್ಸ್ ಹೇಳ್ಕೊಂಡು ಇರ್ತೀರಾ? ಅಥವಾ ನೀವೇನಾದ್ರೂ ಸಾಧನೆಗಳನ್ನ ಮಾಡ್ತೀರಾ? ಬೇರೆಯವರು ಬಂದು ನಿಮಗೆ ಹೊಗಳೋ ಹಾಗೆ, ನಿಮಗೆ ಅಪ್ರಿಶಿಯೇಟ್ ಮಾಡೋ ಹಾಗೆ, ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳೋ ಹಾಗೆ ಏನಾದ್ರೂ ಮಾಡ್ಬೇಕು ಅನ್ನುವಂತಹ ಒಂದು ಗುರಿ ಇದೆಯಾ ನಿಮ್ಮ ಹತ್ರ? ಇನ್ನೂ ಕೂಡ ನಿಮ್ಮ ಹತ್ರ ಟೈಮ್ ಇದೆ, 2-3 ತಿಂಗಳ. ಆ 2-3 ತಿಂಗಳಲ್ಲಿ ನೀವು ಯಾವ ರೀತಿ ಸೆಕೆಂಡ್ PUC ಅಲ್ಲಿ ಕಮ್ ಬ್ಯಾಕ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗಿರುತ್ತೆ, ಏನು ಎಡಿಟಿಂಗ್ ಇಲ್ಲ, ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಇದೆ. ಫೋಕಸ್ ಆಗಿ ಸೀರಿಯಸ್ ಆಗಿರುವಂತಹ ಸ್ಟೂಡೆಂಟ್ಸ್ ಮಾತ್ರ ನೋಡ್ಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಆ ಟೈಮ್ ಆದ್ರೂ ಬರೋದಿಲ್ಲ. ಅಂಡ್ ಆ ಟೈಮ್ ನೀವು ಯಾವ ರೀತಿ ನಿಮ್ಮ ಸಮಯವನ್ನ ಕಳೆದಿದ್ದೀರಾ ಅದರ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ಗೆ ದುಃಖ ಆಗ್ತಾ ಇದೆ, ಪಶ್ಚಾತ್ತಾಪ ಆಗ್ತಾ ಇದೆ, ರಿಗ್ರೆಟ್ ಆಗ್ತಾ ಇದೆ ಅಂದ್ರೆ ನೀವು ನಿಮ್ಮ ಜೀವನವನ್ನ, ನಿಮ್ಮ ಪೇರೆಂಟ್ಸ್ ಕಷ್ಟಪಟ್ಟು ದುಡಿದಿರುವಂತಹ ಹಣವನ್ನ ಕಾಲೇಜಿಗೆ ಹೋಗಿ ವೇಸ್ಟ್ ಮಾಡ್ತಾ ಇದ್ದೀರಾ. ಸೊ ಪ್ಲೀಸ್ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ. ಇನ್ನೂ ಕೂಡ ನಿಮ್ಮ ಹತ್ರ ಟೈಮ್ ಇದೆ, 2-3 ತಿಂಗಳ ಟೈಮ್ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳುವಂತಹ 4 ಟಿಪ್ಸ್ ಗಳನ್ನ ಕೊಡ್ತೀನಿ. ಪ್ರತಿ ಟಾಪರ್ ಸ್ಟೂಡೆಂಟ್ ಫಾಲೋ ಮಾಡುವಂತಹ 4 ಟಿಪ್ಸ್ ಗಳನ್ನ ಕೊಡ್ತೀನಿ. ಆ ಒಂದು 4 ಟಿಪ್ಸ್ ಗಳನ್ನ ಫಾಲೋ ಮಾಡಿ ಸಾಕು, ನೀವು ಸೆಕೆಂಡ್ PUC ಅಲ್ಲಿ ಒಂದು ಕಮ್ ಬ್ಯಾಕ್ ಮಾಡಬಹುದು. ಅಂಡ್ ನಿಮಗೆ ಬಂದು ನಿಮಗೆ ಬಂದು ನಿಮ್ಮ ತಮ್ಮ, ಅಣ್ಣ, ನಿಮ್ಮ ಅಕ್ಕ ಪಕ್ಕದಲ್ಲಿರುವಂತಹ ಜನರು, ಸಂಬಂಧಿಕರು ಬಂದು ನಿಮ್ಮ ಸ್ಕೋರ್ ಅನ್ನ, ನಿಮ್ಮ ಪರ್ಸೆಂಟೇಜ್ ಅನ್ನ ಅವರು ಸ್ಟೇಟಸ್ ನಲ್ಲಿ ಹಾಕಿ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ಆ ರೀತಿ ನೀವು ಕೂಡ ಸಾಧನೆಗಳನ್ನ ಮಾಡಿ ಎಲ್ಲಿವರೆಗೆ ನಾವು ಬೇರೆಯವರ ಸಾಧನೆ ನೋಡಿ ಖುಷಿ ಪಡಬೇಕು, ಹೌದಲ್ಲ? ಸೊ ಅದು ತುಂಬಾ ಖುಷಿ ಆಗುತ್ತೆ. ಯಾರೋ ಸೆಂಚುರಿ ಹೊಡೆದು, ಯಾರ್ದು ಮೂವಿ ಹಿಟ್ ಆಯ್ತು, ದೂರದಲ್ಲಿ ಇರುವಂತಹ ವ್ಯಕ್ತಿಗಳನ್ನ ನೋಡಿ. ಅದೇ ನಮ್ಮ ಮನೆ ಪಕ್ಕದಲ್ಲಿರುವಂತಹ ನಮ್ಮ ಫ್ರೆಂಡ್ ಒಂದು ಬೈಕ್ ತಗೊಂಡ್ರೆ ನಮಗೆ ತುಂಬಾ ದುಃಖ ಆಗುತ್ತೆ. ಇವನು ಬೆಳೀತಾ ಇದ್ದಾನೆ, ನಾನೇನ್ ಮಾಡ್ತಾ ಇದ್ದೀನಿ? ಖುಷಿ ಆಗುತ್ತಾ? ಪಕ್ಕದಲ್ಲಿ ಯಾರಾದ್ರೂ ಬೆಳೀತಾ ಇದ್ರೆ ನಮಗೆ ಖುಷಿ ಆಗೋದಿಲ್ಲ. ದೂರದಲ್ಲಿ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದ್ರೆ ಅದು ನೋಡಿ ಖುಷಿ ಆಗುತ್ತೆ. ಸೊ ಈ ಒಂದು ಕಂಪ್ಯಾರಿಸನ್ ನಮ್ಮಲ್ಲಿ ಬರುತ್ತೆ ನೋಡಿ. ನಿಮ್ದು ಕೂಡ ಜೀವನ ಇದೆ, ಸೊ ನಿಮ್ಮ ಹತ್ರ ಸಮಯ ಇದೆ. ಆ ಸಮಯ ಯಾವ ರೀತಿ ಬಳಸ್ಕೋಬೇಕು? ನೀವು ನಿಮ್ಮ ಸೆಕೆಂಡ್ PUC ಅನ್ನ ಸರಿಪಡಿಸ್ಕೊಳ್ಳಿಕ್ಕೆ, ಒಳ್ಳೆ ಪರ್ಸೆಂಟೇಜ್ ಮಾಡ್ಕೊಳ್ಳಿಕ್ಕೆ. ಸೆಕೆಂಡ್ PUC ಅನ್ನೋದೊಂದು ಚಿಕ್ಕ ಎಕ್ಸಾಮ್ ಅಲ್ಲ, ಅದು ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್. ಸೊ ಪ್ಲೀಸ್ ಸೀರಿಯಸ್ ಆಗಿ ತಗೊಳ್ಳಿ ಸೆಕೆಂಡ್ PUC ನ. ಸೊ ಬನ್ನಿ ಈ ಒಂದು ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇ ಟಿಪ್ ಬಂದು ಒಂದು ವೈಟ್ ಪೇಪರ್ ಅನ್ನ ತಗೊಳ್ಳಿ. ಯಾವುದೋ ಮೂಲೆಯಲ್ಲಿ ಬರಿಬೇಡಿ, ಒಂದು ಹೊಸ ವೈಟ್ ಪೇಪರ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ. ಪೆನ್ ತಗೊಂಡು ನಿಮ್ಮ ಗುರಿ ಏನು, ನೆಕ್ಸ್ಟ್ 2-3 ತಿಂಗಳಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಮಾಡಬೇಕು, ಏನ್ ಸಾಧಿಸಬೇಕು ಅನ್ನೋದನ್ನ ಒಂದು ದೊಡ್ಡ ಅಕ್ಷರಗಳಲ್ಲಿ ಈ ಒಂದು ಪೇಪರ್ ನಲ್ಲಿ ಬರ್ಕೊಳ್ಳಿ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಿವರೆಗೆ ನಿಮ್ಮ ಮುಂದೆ ಒಂದು ಗುರಿ ಇಲ್ವೋ ಅಲ್ಲಿವರೆಗೆ ನೀವು ನಿಮ್ಮ ಟೈಮನ್ನ, ನಿಮ್ಮ ಜೀವನವನ್ನ, ನಿಮ್ಮ ಪೇರೆಂಟ್ಸ್ ಮುಂಜಾನೆಯಿಂದ ಸಂಜೆವರೆಗೆ ದುಡಿದು ತಂದು ಕೊಟ್ಟಿರುವಂತಹ ಹಣವನ್ನ ವೇಸ್ಟ್ ಮಾಡ್ತಾನೆ ಇರ್ತೀರಾ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಎಲ್ಲಿವರೆಗೆ ಬರೆಯೋದಿಲ್ವೋ ಅಲ್ಲಿವರೆಗೆ ಏನೂ ಆಗೋದಿಲ್ಲ, ಬದಲಾವಣೆ ಬರೋದಿಲ್ಲ. ಸೊ ಪೇಪರ್ ನಲ್ಲಿ ಬರೀರಿ, ಅದನ್ನ ಸ್ಟಿಕ್ ಮಾಡಿ. ಎಲ್ಲಾದ್ರೂ ನೀವೆಲ್ಲಿ ನಿಮ್ಗೆ ಡೈಲಿ ಕಾಣ್ತಾ ಇರಬೇಕು ಅದು ಕಣ್ಣಿಗೆ, ಆ ತರ ಎಲ್ಲಾದ್ರೂ ಗೋಡೆಗೆ ನೀವು ಕುತ್ಕೊಂಡು ಓದುವಂತಹ ರೂಮ್ ನಲ್ಲಿ ಅದನ್ನ ಅಂಟಿಸಿ ದಯವಿಟ್ಟು. ಅದರಿಂದ ಪ್ರತಿದಿನ ನಿಮ್ಮ ಗುರಿ ನಿಮಗೆ ನೆನಪು ಬರುತ್ತೆ. ಸೊ ಅದರಿಂದ ನೀವು ಟೈಮ್ ವೇಸ್ಟ್ ಮಾಡೋದನ್ನ ಕಡಿಮೆ ಮಾಡ್ತೀರಾ. ಅಂಡ್ ನೀವು ಸರಿಯಾದಂತಹ ರೀತಿಯಲ್ಲಿ ನಿಮ್ಮ ಟೈಮ್ ಅನ್ನ, ನಿಮ್ಮ ಎಫರ್ಟ್ ಅನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇವತ್ತಿನ ಕಾಲದಲ್ಲಿ ನೋಡಿ, ಗುರಿ ಇಲ್ಲದೆ ಇರುವಂತಹ ವ್ಯಕ್ತಿ, ನಿಮ್ಮ ಜೀವನದಲ್ಲಿ ಗುರಿ ಇಲ್ಲ, ನಿಮ್ಗೆ ಏನೋ ಒಂದು ಕಾರ್ ಇಲ್ಲ, ಬೈಕ್ ಇಲ್ಲ, ಮನೆ ಇಲ್ಲ, ಓಕೆ, ಬಟ್ ನಿಮ್ಮ ಹತ್ರ ಒಂದು ಗುರಿ ಇಲ್ಲ ಅಂದ್ರೆ ನೀವು ಇದ್ದೂ ಕೂಡ ಏನೂ ಪ್ರಯೋಜನ ಇಲ್ಲ, ಇದ್ದೂ ಕೂಡ ಒಬ್ಬ ಸತ್ತ ವ್ಯಕ್ತಿ ಹಾಗೆ ಇದ್ದಂಗೆ. ನಾವು ಅಷ್ಟು ಇಂಪಾರ್ಟೆಂಟ್ ಜೀವನದಲ್ಲಿ ಗುರಿ ಇರೋದು. ಗುರಿಯಿಂದ ಒಂದು ಡೈರೆಕ್ಷನ್ ಸಿಗುತ್ತೆ, ಡೈರೆಕ್ಷನ್ ಇಂದ ಒಬ್ಬ ಸ್ಟೂಡೆಂಟ್ ಫೋಕಸ್ಡ್ ಆಗಿರ್ತಾನೆ. ಸೊ ಹಾಗಾಗಿ ಹೇಳ್ತಾ ಇರೋದು, ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ, ನಿಮ್ಮ ಗುರಿಯನ್ನ ಬರ್ಕೊಳ್ಳಿ. ಸೊ ನಾನಿಲ್ಲಿ 95% ಬರ್ದಿದ್ದೀನಿ. ನಿಮ್ಮ ಗುರಿ ಏನು, ನಿಮ್ಮ ಟಾರ್ಗೆಟ್ ಏನು, ಅದನ್ನ ನನಗೆ ಕಾಮೆಂಟ್ ನಲ್ಲಿ ಬರೆದು ತಿಳಿಸಿ. ಇನ್ನು 2ನೇ ಟಿಪ್ ಬಂದು, ಕೇವಲ ಈ ಗುರಿಯನ್ನ ನೀವು ಬರ್ದಿಡೋದ್ರಿಂದ ನೀವು ಗುರಿ ಸಾಧಿಸೋದಿಲ್ಲ. ನಿಮ್ಮ ಗುರಿ ಆಟೋಮೆಟಿಕ್ ಆಗಿ ಅದು ಅಚೀವ್ ಆಗೋದಿಲ್ಲ. ಅದಕ್ಕಾಗಿ ನಾವು ಆಕ್ಷನ್ ತಗೋಬೇಕಾಗುತ್ತೆ, ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡಬೇಕಾಗುತ್ತೆ, ಏನೇನು ನಾವು ಸಾಧಿಸಬೇಕು ಅಂತ ಹೇಳಿ. ಸೊ ಅದಕ್ಕೆ ನಮಗೆ ಬೇಕಾಗಿರೋದು ಒಂದು ಒಳ್ಳೆ ಟೈಮ್ ಟೇಬಲ್. ಸೊ ಒಂದು ಟೈಮ್ ಟೇಬಲ್ ಅನ್ನ ರೆಡಿ ಮಾಡ್ಕೊಳ್ಳಿ. ಯಾವ ರೀತಿ ನಿಮ್ಮ ಟೈಮ್ ಟೇಬಲ್ ಇರಬೇಕು ಅಂದ್ರೆ, ಬಿಫೋರ್ ಕಾಲೇಜ್ಗಿಂತ ಮುಂಚಿತವಾಗಿ ನಾನು ಎಷ್ಟು ಓದಬೇಕು, ಕಾಲೇಜಿಂದ ಬಂದ ನಂತರ ಎಷ್ಟು ಓದಬೇಕು, ಕಾಲೇಜ್ನಲ್ಲಿ ಟೈಮನ್ನು ಯಾವ ರೀತಿ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು, ಕ್ಲಾಸ್ನಲ್ಲಿ ಯಾವುದನ್ನ ಅಲ್ಲೇ ಮುಗಿಸ್ಬೇಕು ಅದನ್ನು ಸರಿಯಾಗಿ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ.
ನೋಡಿ, ತುಂಬಾ ಜನ ವಿದ್ಯಾರ್ಥಿಗಳು ತುಂಬಾ ಸೀರಿಯಸ್ ಆಗಿ ಓದ್ತಾ ಇದ್ದಾರೆ. ನೀವು ಓದ್ತಾ ಇಲ್ಲ ಅಂದ್ರೆ ಯಾರು ಓದ್ತಾ ಇಲ್ಲ ಅಂತ ಅರ್ಥ ಅಲ್ಲ. ನಿಮ್ ಫ್ರೆಂಡ್ ಸರ್ಕಲ್ ನಲ್ಲಿ ಇರುವಂತ 4-5 ಜನ ಓದ್ತಾ ಇಲ್ಲ ಅಂದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾರು ಓದ್ತಾ ಇಲ್ಲ ಅಂತ ಅಲ್ಲ. 140 ಕೋಟಿ ಜನ ಇದೆ, ತುಂಬಾ ಸೀರಿಯಸ್ ಆಗಿ ವಿದ್ಯಾರ್ಥಿಗಳು ಕುತ್ಕೊಂಡು ಓದ್ತಾ ಇದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ನಾನು ಲೈವ್ ಕ್ಲಾಸ್ ಅಲ್ಲಿ ಮಾತಾಡ್ತಿದ್ದೀನಿ, 5-6 ತಾಸು ಮಾತ್ರ ಮಲಗ್ತಾ ಇದ್ದಾರೆ, ಉಳಿದಿರುವಂತಹ ಎಲ್ಲಾ ಟೈಮ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ಆ ಭ್ರಮೆಯಲ್ಲಿ ಇರಬೇಡಿ, ಯಾರು ಓದ್ತಾ ಇಲ್ಲ, ಎಲ್ಲರೂ ನಂತರನೇ ಇದ್ದಾರೆ ಅಂತ ಹೇಳಿ. ಇದು ನಮ್ಮ ಭಾರತ, 140 ಕೋಟಿ ಜನಸಂಖ್ಯೆ ಇದೆ, ಅವಕಾಶಗಳು ಅಷ್ಟು ಇಲ್ಲ. ಯಾರು ತಮ್ಮ ಸಮಯವನ್ನ, ತಮ್ಮ ಈ ಒಂದು ಟೈಮ್ ಅನ್ನ ಸದುಪಯೋಗ ಪಡಿಸ್ಕೊಳ್ತಾರೋ ಅವರೇ ಮಾತ್ರ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಜೀವನ ತುಂಬಾ ಅಂದ್ರೆ ತುಂಬಾ ಕಷ್ಟಕರವಾಗಿರುತ್ತೆ, ತುಂಬ ಡಿಫಿಕಲ್ಟೀಸ್ ಆ್ಯಂಡ್ ಪ್ರಾಬ್ಲಮ್ಸ್ಗಳು ಫೇಸ್ ಆಗುತ್ತೆ. ಸೊ ಆ ಟೈಮ್ ನಿಮ್ಮ ಕೈಯಿಂದ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಒಳ್ಳೆ ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಳ್ಳಿ. ಡೈಲಿ ನೀವು 4 ತಾಸು ಹೋಗಿ, 3 ಆದರೆ 3 ತಾಸು ಓದಿ, ಬಟ್ ನಂಗೆ ಡೈಲಿ ಓದಬೇಕು. ಇಲ್ಲಿವರೆಗೆ ನೀವು 7 ತಿಂಗಳ ನಿಮ್ಮ ತಲೆ ಏನು ಮಾಡಿದೆ? ಇಲ್ಲ, ಇನ್ನೂ ಎಕ್ಸಾಮ್ ಹತ್ರ ಬಂದಾಗ ಓದ್ತೀನಿ. ಸೊ ಪ್ಲೀಸ್ ಆ ರೀತಿ ಮಾಡಿಬಿಡಿ. ಟೈಮ್ ಟೇಬಲ್ ಸರಿಯಾಗಿ ಹಾಕೊಳ್ಳಿ ಆ್ಯಂಡ್ ಅದರ ಪ್ರಕಾರ ಡೈಲಿ ಓದಿ. 1 ತಾಸು ಕಡಿಮೆ ಓದಿದ್ರು ಪರವಾಗಿಲ್ಲ, ಬಟ್ ಡೈಲಿ ಓದೋದ್ರಿಂದಾನೇ ಒಳ್ಳೆ ಪರ್ಸೆಂಟೇಜ್ ಆಗಲಿಕ್ಕೆ ಸಾಧ್ಯ, ನಿಮ್ಮ ಗುರಿಯನ್ನು ನೀವು ಸಾಧಿಸಲಿಕ್ಕೆ ಸಾಧ್ಯ. ಸೊ ನಿಮ್ಮ ಗುರಿ ಸಾಧಿಸಿದಾಗ ನೀವು ಯಾರಿಗೋ ನೋಡಿ ಕಂಗ್ರ್ಯಾಚುಲೇಷನ್ಸ್ ಹಾಕಿ ಇವ್ರ ಸ್ಟೇಟಸ್ ಆಗ್ತಾ ಇದ್ರಲ್ಲ, ಸೊ ನಿಮ್ಮ ಪೇರೆಂಟ್ಸ್ ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾರೆ, ಹೆಮ್ಮೆ ಪಡಬೇಕು ಅವರು. ಆ ರೀತಿ ಏನಾದರೂ ಒಂದು ಚಿಕ್ಕ ಸಾಧನೆಯನ್ನು ಮಾಡಿ ಅವರಿಗೆ ತೋರಿಸಿ. ಸೊ ನಿಮ್ಮ ಮುಂದೆ ಒಂದು ಅವಕಾಶ ಇದೆ. ಸೊ ಒಳ್ಳೆ ಟೈಮ್ ಟೇಬಲ್ನ ಮೂಲಕ ಆ ಅವಕಾಶವನ್ನು, ನಿಮ್ಮ ಸಮಯವನ್ನು ಸರಿಯಾಗಿ ಬಳಸ್ಕೊಂಡು ನೀವು ನಿಮ್ಮ ಪೇರೆಂಟ್ಸ್ಗೂ ಕೂಡ ಒಂದು ಖುಷಿಯನ್ನು, ಒಂದು ಹೆಮ್ಮೆ ಪಡುವಂತಹ ಒಂದು ಮೂಮೆಂಟನ್ನು ಜೀವನದಲ್ಲಿ ಕೊಡಿ. ಇನ್ನು 3ನೇ ಟಿಪ್ ಬಂದು ಡೈಲಿ ಟಾರ್ಗೆಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಟೈಮ್ ಟೇಬಲ್ ರೆಡಿ ಆದ ನಂತರ ನಮ್ಮ ತಲೆ ಯಾವಾಗಲೂ ಏನು ಹೇಳ್ತಾ ಇರುತ್ತೆ, ನಾಳೆ ಟೈಮ್ ಇದೆ, ನಾಳೆ ಮಾಡೋಣ, ನಾಳೆ ಸಂಡೇ ಇದೆ, ನಾಳೆ ಮಂಡೇ ಇದೆ. ಸೊ ನಮ್ಮ ತಲೆ ಯಾವಾಗಲೂ, ನಮ್ಮ ಬ್ರೈನ್ ಇದೆಯಲ್ಲ, ಅದು ಪ್ರೋಕ್ರಾಸ್ಟಿನೇಟ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದೆ. ಸೊ ನೀವು ಇದನ್ನು ಯಾವ ರೀತಿ ಸ್ಟಾಪ್ ಮಾಡ್ಬೋದು ಅನ್ನೋದಕ್ಕೊಂದು ಪವರ್ಫುಲ್ ಟಿಪ್ ನಿಮಗೆ ಕೊಡ್ತಾ ಇದ್ದೀನಿ. ಟೈಮ್ ಟೇಬಲ್ ಒಂದೊಂದು ವೀಕ್ದು ರೆಡಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ವಾರದಲ್ಲಿ ನೀವು 6 ದಿನ ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ ಮಂಡೇ ಟು ಫ್ರೈಡೇ ಏನೇನು ಓದಬೇಕು ಅದನ್ನು ಇನ್ ಅಡ್ವಾನ್ಸ್ ಆಗಿ ಸ್ಟಡಿ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ತಲೆ ನಾಳೆ ಮಾಡೋಣ ಅಂತ ಹೇಳೋದಿಲ್ಲ, ಮಂಡೇ ಇದೆ, ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು. ಯಾಕಂದರೆ ಟ್ಯೂಸ್ಡೇ, ಮಂಗಳವಾರ ಏನು ಮಾಡಬೇಕು ಅದು ಆಲ್ರೆಡಿ ಪ್ಲಾನ್ ಆಗಿದೆ, ನಾಳೆನೂ ಕೆಲಸ ಇದೆ, ನಾಳೆನೂ ಓದಬೇಕು, ನಾಳೆದು ಟಾರ್ಗೆಟ್ ಇದೆ. ಸೊ ಇವತ್ತಿನ ಟಾರ್ಗೆಟ್ ನಾಳೆ ಹಾಕ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಸಿಗ್ನಲ್ ಹೋಗುತ್ತೆ ನಿಮ್ಮ ತಲೆಗೆ. ಇದರಿಂದ ನೀವು ಪ್ರೋಕ್ರಾಸ್ಟಿನೇಟ್ ಮಾಡೋದಿಲ್ಲ. ಸೊ 1 ವೀಕ್ನ ಟೈಮ್ ಟೇಬಲ್, 1 ವೀಕ್ನ ಟಾರ್ಗೆಟನ್ನು ಅಡ್ವಾನ್ಸ್ ಆಗಿ ರೆಡಿ ಮಾಡ್ಕೊಳ್ಳಿ. ಆ 1 ವೀಕ್ನ ಟಾರ್ಗೆಟ್ನಲ್ಲಿ ಕೂಡ ಡೈಲಿ ಟಾರ್ಗೆಟ್ಸ್ ಇರಬೇಕು. ಇವತ್ತು ನಾನು 2 ಚಾಪ್ಟರ್ ಓದಿ ಮುಗಿಸ್ತೀನಿ, ಅಥವಾ ಇವತ್ತು ನಾನು ಈ 1 ಚಾಪ್ಟರ್ ಮುಗಿಸ್ತೀನಿ, ಅದರ ನೋಟ್ಸ್ ರಿವೈಸ್ ಮಾಡ್ತೀನಿ, ಅದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಆ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಈ ರೀತಿ ಡೈಲಿ ಟಾರ್ಗೆಟ್ ಇಟ್ಕೊಳ್ಳಿ. ಅದರಿಂದ ಪ್ರೋಕ್ರಾಸ್ಟಿನೇಟ್ ಆಗೋದಿಲ್ಲ. ಆ್ಯಂಡ್ ನಿಮ್ಮ ಡೈಲಿ ಟಾರ್ಗೆಟ್ ಅಚೀವ್ ಆದಾಗ ಆ ಫೀಲಿಂಗ್ ಬರುತ್ತಲ್ಲ ಒಳಗಿಂದ, ಸೊ ಆ ಫೀಲಿಂಗ್ನಿಂದ ಬರುವಂತಹ ಮೋಟಿವೇಶನ್ ಯಾವುದೇ ವ್ಯಕ್ತಿ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಮೋಟಿವೇಶನ್ ಸಿಗ್ಬೋದು, ಬಟ್ ಅದು ನಿಜವಾದಂತಹ ಮೋಟಿವೇಶನ್ ಅಲ್ಲ. ಆ ಮೋಟಿವೇಶನ್ 1 ದಿನ 2 ದಿನ ಇರುತ್ತೆ, ಬಟ್ ಇಡೀ ಜೀವನ ನೀವು ಮೋಟಿವೇಟೆಡ್ ಆಗಿರ್ಬೇಕಂದ್ರೆ ಆ ಒಂದು ಮೋಟಿವೇಶನ್ ಬರುತ್ತೆ ನೀವು ನಿಮ್ಮ ಟಾರ್ಗೆಟ್ಸ್ಗಳನ್ನು ಅಚೀವ್ ಮಾಡಿದಾಗ, ಸಾಧನೆ ಮಾಡಿದಾಗ. ಸೊ ದಯವಿಟ್ಟು ಡೈಲಿ ಟಾರ್ಗೆಟ್ಸ್ಗಳನ್ನು ಸೆಟ್ ಮಾಡ್ಕೊಳ್ಳಿ. ಅದರಿಂದ ಡೈಲಿ ಖುಷಿ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹೆಚ್ಚು ಓದಲಿಕ್ಕೆ, ಹೆಚ್ಚು ಸಮಯ, ಹೆಚ್ಚು ಎಫರ್ಟ್ ಕೊಡಲಿಕ್ಕೆ, ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ. 4ನೇದಾಗಿ ನಿಮಗೆ ನಿಮ್ಮ ಸ್ಟ್ರೆಂತ್ಸ್ ಏನು, ನಿಮ್ಮ ವೀಕ್ನೆಸ್ ಏನು ಅನ್ನೋದು ಗೊತ್ತಿರಬೇಕು. ಯಾಕೆ ಅಂದರೆ ನಮ್ಮ ತಲೆ ಯಾವಾಗಲೂ ನೋಡಿ, ನಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದನ್ನು ನೋಡಲಿಕ್ಕೆ ತುಂಬ ಇಷ್ಟಪಡ್ತೀವಿ. ಫಾರ್ ಎಕ್ಸಾಂಪಲ್ 3 ತಾಸು ಕುತ್ಕೊಂಡು ಒಂದು ಮೂವಿ ನೋಡಬೇಕು, 3 ತಾಸು ಕುತ್ಕೊಂಡು ಓದಬೇಕು. ಇದರಲ್ಲಿ 2 ನಿಮಗೆ ಚಾಯ್ಸ್ ಕೊಟ್ಟರೆ ನಿಮ್ಮ ತಲೆ ಯಾವುದನ್ನು ಚೂಸ್ ಮಾಡುತ್ತೆ? 100% ಮೂವಿ ನೋಡಬೇಕು ಅಂತ ಹೇಳುತ್ತೆ ತಲೆ. ಯಾಕಂದರೆ ಅದರಲ್ಲಿ ತುಂಬ ಮಜಾ ಬರುತ್ತೆ, ಅದೇನು ಡಿಫಿಕಲ್ಟ್ ಇಲ್ಲ, ಟಫ್ ಇಲ್ಲ, ತುಂಬ ಈಸಿ ಇದೆ, ಬಟ್ ಓದೋದು ಸ್ವಲ್ಪ ಡಿಫಿಕಲ್ಟ್. ಸೊ ಹಾಗಾಗಿ ಈ ತಲೆ ಇದೆಯಲ್ಲ ನಮ್ಮ ವಿರುದ್ಧನೇ ಕೆಲಸ ಮಾಡುತ್ತೆ. ಇದಕ್ಕೆ ನೀವು ಸ್ವಲ್ಪ ಟ್ರಿಕ್ ಮಾಡಲಿಕ್ಕೆ ಏನು ಮಾಡಿ, ನಿಮ್ಮ ಸ್ಟ್ರೆಂತ್ಸ್ ಏನು, ನಿಮ್ಮ ವೀಕ್ನೆಸ್ ಏನು, ಅದರ ಬಗ್ಗೆ ಸ್ವಲ್ಪ ನಿಮಗೆ ಸೆಲ್ಫ್ ಅವೇರ್ನೆಸ್ ಇರಬೇಕು. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ತುಂಬ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಡಿಫಿಕಲ್ಟ್ ಅನ್ಸುತ್ತೆ, ಬೇರೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು ಈಸಿ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಎಕನಾಮಿಕ್ಸ್ ಈಸಿ ಅನ್ನಿಸ್ತಾ ಇದೆ, ಇಂಗ್ಲೀಷ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂದರೆ ನಾವೇನು ಮಾಡ್ತೀವಿ, ಇಂಗ್ಲೀಷನ್ನು ನಾಳೆ ಓದ್ತೀನಿ ಅಥವಾ ಎಕ್ಸಾಮ್ ಹತ್ರ ಬಂದಾಗ ಓದ್ತೀನಿ, ಎಕ್ಸಾಮ್ಗಿಂತ 1 ದಿನ ಮುಂಚಿತವಾಗಿ ಓದ್ತೀನಿ, ನಾವು ಪ್ರೋಕ್ರಾಸ್ಟಿನೇಟೇ ಮಾಡ್ತೀವಿ. ಬಟ್ ಎಕನಾಮಿಕ್ಸ್ ಈಸಿ ಅನ್ನಿಸ್ತಾ ಇದೆ ಅಂದರೆ ಅದಕ್ಕೆ ತುಂಬ ಟೈಮ್ ಕೊಡ್ತೀವಿ, ತುಂಬ ಸಮಯ ಕೊಡ್ತೀವಿ, ತುಂಬ ಪ್ರಾಕ್ಟೀಸ್ ಮಾಡ್ತೀವಿ, ತುಂಬ ರಿವಿಷನ್ ಮಾಡ್ತೀವಿ. ಬಟ್ 1 ಸಬ್ಜೆಕ್ಟ್ನಲ್ಲಿ ಕಡಿಮೆ ಸ್ಕೋರ್ ಆದರೆ ನಮ್ಮ ಓವರ್ ಆಲ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗುತ್ತೆ. 1 ಸಬ್ಜೆಕ್ಟ್ನಲ್ಲಿ ಫೇಲ್ ಆದರೆ ಫೇಲ್ ಆಗಿದೆ ಅಂತ ನಮ್ಮದು ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಸ್ಟ್ರೆಂತ್ಸ್ ವೀಕ್ನೆಸ್ ಗೊತ್ತಿರೋದ್ರಿಂದ ಸುಲಭವಾಗಿ ಡಿಸೈಡ್ ಮಾಡ್ಬೋದು ಯಾವ ಸಬ್ಜೆಕ್ಟ್ಗೆ ನಾನು ಹೆಚ್ಚು ಟೈಮ್ ಕೊಡಬೇಕು, ಯಾವ ಸಬ್ಜೆಕ್ಟ್ಗೆ ನಾನು ಕಡಿಮೆ ಟೈಮ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನನಗೀಗ ಇಂಗ್ಲೀಷ್ ನನಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಆ್ಯಂಡ್ ನನಗೆ ಅಕೌಂಟೆನ್ಸಿ ತುಂಬ ಈಸಿ ಅನ್ನಿಸ್ತಾ ಇದೆ. ಸೊ ಆ ಕೇಸಲ್ಲಿ ನಾನು ಏನು ಮಾಡ್ತೀನಿ, ಅಕೌಂಟೆನ್ಸಿಗೆ ಕಡಿಮೆ ಟೈಮ್ ಕೊಡ್ತೀನಿ, ಡೈಲಿ ಅರ್ಧ ತಾಸು ಮಾತ್ರ ಕೊಡ್ತೀನಿ, ಅದು ಈಸಿ ಅನ್ನಿಸ್ತಾ ಇದೆ, ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತಾ ಇದೆ. ಆದರೆ ಇಂಗ್ಲೀಷ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆಯಲ್ಲ, ಇಂಗ್ಲೀಷ್ಗೆ ನಾವು 1-1.5 ತಾಸು ಡೈಲಿ ಟೈಮ್ ಕೊಡೋಣ. ಅದರಿಂದ ಇಂಗ್ಲೀಷ್ ನಮ್ದು ಏನಾಗುತ್ತೆ,
ಅಕೌಂಟೆನ್ಸಿಯ ಲೆವೆಲ್ಗೆ ಬರುತ್ತೆ. ಸೊ ನಾವು ಆಗ ಈಸಿಯಾಗಿ ಒಳ್ಳೆ ಪರ್ಸೆಂಟೇಜ್ ಮಾಡ್ಬೋದು. ಓವರ್ ಆಲ್ ಎಲ್ಲ ಸಬ್ಜೆಕ್ಟ್ನಲ್ಲಿ ಒಳ್ಳೆ ಸ್ಕೋರ್ ಕೂಡ ನಾವು ಮಾಡಬಹುದು. ಸೊ ಈ ರೀತಿ ನೀವು ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಈ 4 ಟಿಪ್ಸ್, ಸಿಂಪಲ್ ಆಗಿ ನಾನು ಕೊಟ್ಟಿರುವಂತಹ 4 ಟಿಪ್ಸ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ದೇ ಆದ್ರೆ ನಾನು ಹೇಳ್ತಾ ಇದ್ದೀನಿ, ಎಂಡ್ನಲ್ಲಿ ಈ ವರ್ಷದ ಈ ಒಂದು ನಿಮ್ಮ ಎಕ್ಸಾಮ್ನ ಎಂಡ್ನಲ್ಲಿ 2026 ಮಾರ್ಚ್ನಲ್ಲಿ, ಫೆಬ್ರವರಿ ಮಾಸದಲ್ಲಿ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಾನು 100% ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ನೀವು ತುಂಬ ಖುಷಿ ಪಡ್ತೀರಾ. ಈ ವಿಡಿಯೋದಿಂದ ನನ್ನ ಜೀವನ ಬದಲಾಯಿತು. ನಾನು ಇದು ಹೇಳಿರುವಂತಹ ಸರಿಯಾದಂತಹ ಟಿಪ್ಸ್ಗಳನ್ನ ಫಾಲೋ ಮಾಡಿದೆ ಆ್ಯಂಡ್ ನಿಮಗೆ ಬಂದು 100 ಜನ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. 4 ಟಿಪ್ಸ್ಗಳು ಏನು ಹೇಳಿದೆ ನಾನು, ನಿಮ್ಮ ಗುರಿ ಏನು, ಗೋಲ್ ಏನು, ಅದು ನಿಮ್ಮ ಮುಂದೆ ಇರಬೇಕು. ಇಲ್ಲ ಅಂದರೆ ಅದನ್ನು ಫೋಟೋ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನ್ನಲ್ಲಿ ಕೂಡ ಹಾಕೊಳ್ಳಿ. ಮೊಬೈಲ್ ಎಷ್ಟು ಸಲ ಟಚ್ ಮಾಡ್ತೀರಾ ಆ ಸಲ ನಿಮಗೆ ಅದು ನೆನಪಿಸುತ್ತೆ. ಇದು ನನ್ನ ಗುರಿ. ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡೋದಲ್ಲ, ಯಾರಿಗೋ ನೋಡಿ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ಸ್ ಹೇಳೋದಲ್ಲ. ನನ್ನ ಗುರಿ ಸಾಧಿಸಲಿಕ್ಕೆ ನನ್ನ ಸಮಯ, ನನ್ನ ಎಫರ್ಟನ್ನು ನಾನು ಬಳಸ್ಕೋಬೇಕು ಅಂತ ಹೇಳಿ. ಎರಡನೇದಾಗಿ ಟೈಮ್ ಟೇಬಲ್ ಬೇಕು, ಒಂದು ಆಕ್ಷನ್ ಪ್ಲಾನ್. ಅದನ್ನು ಯಾವ ರೀತಿ ಸಾಧಿಸಬೇಕು ಅನ್ನಲಿಕ್ಕೆ ಗುರಿ ಎಲ್ಲರ ಹತ್ರ ಇರುತ್ತೆ. ಅದನ್ನು ಸಾಧಿಸಲಿಕ್ಕೆ ಒಂದು ಆಕ್ಷನ್ ಪ್ಲಾನ್ ಇಲ್ಲ ಅಂದರೆ ಯಾವುದೇ ಪರಿಣಾಮ, ಯಾವುದೇ ಬದಲಾವಣೆ ನಿಮ್ಮಲ್ಲಿ ಕಾಣೋದಿಲ್ಲ. ಇನ್ನು ಮೂರನೇದಾಗಿ ಡೈಲಿ ಟಾರ್ಗೆಟ್ಸ್. ಇವತ್ತೇನು ಮಾಡಬೇಕು, ಇಷ್ಟು ಇವತ್ತು ಮುಗಿಸ್ಲೇಬೇಕು, ನಾಳೆಗೆ ಏನು ಹಾಕೋ ಆಗಿಲ್ಲ, ಈ ಟಾರ್ಗೆಟ್ ಇವತ್ತಿಗೆ ನಾನು ಮುಗಿಸ್ಬೇಕು. ಆ್ಯಂಡ್ ನಾಲ್ಕನೇದಾಗಿ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು. ನಿಮ್ಮ ಸ್ಟ್ರೆಂತ್ಸೇ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮ ವೀಕ್ನೆಸ್ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನೀವು ಸಮಯ ಕೊಡಲಿಕ್ಕೆ ನಿಮಗೆ ಆಗೋದಿಲ್ಲ. ಸೊ ಹಾಗಾಗಿ ಈ 4 ಟಿಪ್ಸ್ಗಳನ್ನ ಫಾಲೋ ಮಾಡಿ ಸಾಕು. ಆ್ಯಂಡ್ ನೀವು ಸೆಕೆಂಡ್ PUCಯಲ್ಲಿ ಒಳ್ಳೆ ಅಂದರೆ ಒಳ್ಳೆ ಸ್ಕೋರ್ ಮಾಡ್ತೀರಾ. ಆ್ಯಂಡ್ ಟೈಮ್ ಟೇಬಲ್ ಮಾಡೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ, ವಿಡಿಯೋ ಆನ್ ಟೈಮ್ ಟೇಬಲ್ ಅಂತ ಹೇಳಿ. ಸೊ ನಾನು ಟೈಮ್ ಟೇಬಲ್ ಮೇಲೆ ನಿಮಗೆ ಪ್ರಾಪರ್ ವಿಡಿಯೋ ಮಾಡಿ ತೋರಿಸ್ತೀನಿ, ಯಾವ ರೀತಿ ನೀವು ಟೈಮ್ ಟೇಬಲನ್ನು ಪ್ಲ್ಯಾನ್ ಮಾಡಿ ರೆಡಿ ಮಾಡ್ಕೋಬಹುದು ಅಂತ ಹೇಳಿ ನೆಕ್ಸ್ಟ್ 2-3 ತಿಂಗಳಿಗೆ. ಸೊ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ನಾನು ಟಿಪ್ಸ್ಗಳನ್ನ ಫಾಲೋ ಮಾಡಿ, ಎಲ್ಲ ಟಾಪರ್ಸ್ ಫಾಲೋ ಮಾಡುವಂತಹ ಟಿಪ್ಸ್ಗಳು ಇವು. ಆ್ಯಂಡ್ ನೀವು ಇದನ್ನು ಫಾಲೋ ಮಾಡಿದ್ದೆ ಆದರೆ ನೀವು ಕೂಡ ಒಬ್ಬ ಟಾಪರ್ ಆಗ್ತೀರಾ 2026ರಲ್ಲಿ ನಿಮ್ಮ ಎಕ್ಸಾಮ್ ಮುಗಿದ ನಂತರ ನಿಮ್ಮ ರಿಸಲ್ಟ್ ಬಂದಾಗ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.